ಕೋಟಿ ಆಗಿದೆ, 3 ಕೋಟಿ ಆಗಿದೆ, ವಾಟ್ ಎವರ್ ಇಟ್ ಮೈಟ್ ಬಿ, ಆಗಲಿ ಇನ್ನೂ 1 ಕೋಟಿ ಜಾಸ್ತಿ ಆಗಲಿ, ಇನ್ನೂ ಒಳ್ಳೆ ಪಿಕ್ಚರ್ ಮಾಡೋಣ ಅಂತ ಆ ಒಂದು ಧೈರ್ಯ ಬರುತ್ತೆ ಅವ್ರಿಗೆ, ಎಂಟೈರ್ ಟೀಮಿಗೆ ಬರುತ್ತೆ. ಆ ಡೈರೆಕ್ಷನ್ ಟೀಮ್ ಆಗಲಿ ಅಥವಾ ರೈಟರ್ ಅಂತ ಸಂತೂಗ್ ಆಗಲಿ ಎಲ್ರಿಗೂ ಬರುತ್ತೆ. ಸೊ ಇಂಥ ಒಂದು ಬೆಳವಣಿಗೆ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ನಾವೇ ಇದರಲ್ಲೇ ಮಾಡಿದ್ದೀವಿ. ಕೃಷ್ಣ ಪ್ರಣಯ ಸಖಿ ಬಂದು 25 ಡೇಸ್ ಸೆಲೆಬ್ರೇಷನ್ ಮಾಡಿದ್ವಿ ನಾವು. ಬೈನ್ ಪ್ರಸನ್ನ ಥಿಯೇಟ್ರಲ್ಲಿ ಬಂದಿದ್ರು ಅನ್ಸುತ್ತೆ ಎಲ್ಲರೂ, ಕರೆಕ್ಟ್ ಅಲ್ವಾ ಸರ್? ಸೊ ಹೇಳಿದೆ ನಾನು ವಾಟ್ ಏನು 25 ಡೇಸ್ ಎಲ್ಲಿದೆ, 25 ವೀಕ್ಸ್ ಎಲ್ಲೋಯ್ತು. ಆಮೇಲೆ 50 ಡೇಸ್ ಬಂದು ಮೈಸೂರು ಥಿಯೇಟ್ರಲ್ಲಿ ಮಾಡಿದ್ವಿ. ಸೊ ಇಟ್ ಹ್ಯಾಸ್ ಹ್ಯಾಪನ್. ಸೊ ನಂಬರ್ ಆಫ್ ಡೇಸ್ ವಿ ಆರ್ ಕೌಂಟಿಂಗ್. ಸೊ ದಿಸ್ ಇಟ್ ಸೆಲ್ಫ್ ಇಸ್ ಅ ವೆರಿ ಗ್ರೇಟ್ ಅಚೀವ್ಮೆಂಟ್ ಆಗಿದೆ ಇವತ್ತು. ಬಿಕಾಸ್ ಇವತ್ತೆಲ್ಲ ಡಿಜಿಟಲೈಸ್ಡ್ ಆಗಿ ಇದ್ರಲ್ಲಿ ಆಗಿರೋದ್ರಿಂದ. ಆ್ಯಂಡ್ ನಾನು ಅದು ಕೂಡ ಹೇಳಿದೆ, ನಾವು ಪ್ಯಾನ್ ಇಂಡಿಯಾ ಓಕೆ ಅವತ್ತು ಹೇಳಿದ್ದೀನಿ, ಇವತ್ತು ನಾನು ಹೇಳ್ತೇನೆ. ನನಗೆ ಪ್ಯಾನ್ ಇಂಡಿಯಾ ಈ ಸಿನಿಮಾ ಬಗ್ಗೆ ನನಗೆ ಯಾವುದೇ ಬೇಸರ ಆಗಲಿ ಯಾವುದೂ ಇಲ್ಲ. ನನಗೆ ಸಕ್ಸಸ್ ರೇಟ್ ಎಲ್ಲ 1-2 ನಾವು ನೋಡ್ತಾ ಇದ್ವಿ ಅಷ್ಟೇ. ಬಟ್ ಫ್ಲಾಪ್ ಆಗಿರೋದು ಇಲ್ಲಿ ಲೆಕ್ಕ ತಗೊಳ್ಳಿ. ನಾಟ್ ಓನ್ಲಿ ಇನ್ ಕನ್ನಡ, ತೆಲುಗುನಲ್ಲಿ ತಗೊಳ್ಳಿ, ತಮಿಳಲ್ಲಿ ತಗೊಳ್ಳಿ, ಹಿಂದಿನಲ್ಲಿ ತಗೊಳ್ಳಿ. ನೀವು ದೊಡ್ಡ ದೊಡ್ಡ ಸ್ಟಾರ್ ಇರೋಂಥ ಸಿನಿಮಾಗಳು ಇವತ್ತು ಹೋಗಿಲ್ಲ ಪ್ಯಾನ್ ಇಂಡಿಯಾ ಅಂತ ಹೇಳಿದೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ ಸರ್ ಅಂತಾನೆ ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿ ಕೇಳೋದು ಅಷ್ಟೇ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ. ಈಗ ಕಂಗ್ರಾಚುಲೇಷನ್ಸ್ ಬ್ರದರ್, ಇಸ್ ಅ ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಸೂ ಫ್ರಮ್ ಸೋ ಅಂತ ಇದೇ ವೇದಿಕೆ ಮೇಲೆ ಹೇಳಿದೆ ನಾನು. ದಟ್ಸ್ ಆಲ್ಸೋ ಇನ್ ಕಂಟೆಂಟ್ ಓರಿಯೆಂಟೆಡ್, ಒಂದು ಎಂಟರ್ಟೈನ್ಮೆಂಟ್, ಎಲ್ಲರೂ ನೋಡುವಂಥ ಇದನ್ನ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಯತ್ನದಲ್ಲಿ ಬರಬೇಕು. ಥಿಯೇಟರ್ನಲ್ಲಿ ಅಥವಾ ಮತ್ತೊಂದಾಗಲಿ ಎಲ್ಲ ಒಂದು ಕಡೆ ಬ್ಯಾಲೆನ್ಸ್ ಆಗುತ್ತೆ. OTT-ನಲ್ಲಿ ಇದಾಗುತ್ತೆ. ಸೊ ಜನಗಳಿಗೆ ಏನು ಬೇಕು ಇವತ್ತು? ದೇ ವಾಂಟ್ ಸಮ್ ಎಂಟರ್ಟೈನ್ಮೆಂಟ್, ದೇ ವಾಂಟ್ ಸಮ್ ಒಂದು ಮೆಸೇಜು ಏನೋ ಸಿಗ್ತಾ ಇದೆ ಅನ್ನೋದು ಬೇಕು. ಹಾಗಾದ್ರೆ ನಾನು ಪ್ಯಾನ್ ಇಂಡಿಯಾ ಮಾಡಬೇಡಿ ಅಂತ ಹೇಳಲ್ಲ. ಅವ್ರು ಇಷ್ಟ, ಅವ್ರು ಮಾಡಲಿ, ಸಂತೋಷ. ಪ್ಯಾನ್ ಇಂಡಿಯಾನು ಮಾಡಲಿ, ಅದು ಸಕ್ಸಸ್ ಆಗಲಿ. ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಎಲ್ಲ ಪಿಕ್ಚರು ಪ್ಯಾನ್ ಇಂಡಿಯಾ ಅಂತ ಹೇಳಾಗಲ್ಲ.